ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಈಗ 6 ಜನ ಇದ್ದಾರೆ. ಆ 6 ಜನರ 100 ದಿನದ ಜರ್ನಿಯನ್ನು ನಾನು ಮೆಲುಕು ಹಾಕೋಣ ಅಂತೇಳಿ ಒಂದು ವಿಡಿಯೋವನ್ನು ಮಾಡೋದಕ್ಕಿಂತ ಶುರು ಮಾಡಿದೆ. ಅದು 3 ನಿಮಿಷ ಆದಮೇಲೆ ಆಟೋಮೆಟಿಕ್ ಆಗಿ ಆಫ್ ಆಗಿದೆ. ನನ್ನ ಪಾಡಿಗೆ ನಾನು ವಿಡಿಯೋದ ಕಂಟೆಂಟನ್ನು ಹೇಳ್ತಾ ಇದ್ದೆ. ಅನ್ಫಾರ್ಚುನೇಟ್ಲಿ ಅದು ರೆಕಾರ್ಡ್ ಆಗಲಿಲ್ಲ. ಅಗೇನ್ ಅದೇ ವಿಡಿಯೋವನ್ನು ಮತ್ತೆ ನಾನು ಕೂತ್ಕೊಂಡು ಹೇಳೋದಕ್ಕೆ ನನಗೆ ಸ್ವಲ್ಪ ಬೋರ್ ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ಬಿಟ್ಟು ಇಂಟ್ರೆಸ್ಟಿಂಗ್ ವಿಚಾರವೊಂದನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಸೊ ಈಗ ಹೇಳ್ತೇನೆ ಕೇಳಿ. ಅದಕ್ಕೂ ಮುಂಚೆ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಇವತ್ತಿನ ಪ್ರೋಮೋದಲ್ಲಿ ಸಂಗೀತ ಮತ್ತು ವಿನಯ್ ಗೌಡ ಅವರನ್ನ ಒಂದೇ ಫ್ರೇಮಲ್ಲಿ ತೋರಿಸಿ ಒನ್ ವಿನ್ನರ್ ಅಂತ ಹೇಳಿ ಹಾಕಿದ್ದಾರೆ, ಅಥವಾ ಹೂ ಈಸ್ ವಿನ್ನರ್ ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇವರ ನಡುವೆ ಜಾಸ್ತಿ ಕಾಂಪಿಟೇಷನ್ ನಡೀತಿದೆ ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ಸದ್ಯ ಈ ಒಂದು ಮೂಮೆಂಟನ್ನು ನಾನು ಕ್ರಿಯೇಟ್ ಮಾಡಲಿಲ್ಲ, ಬಿಗ್ ಬಾಸ್ ಕ್ಯಾಮ್ರಾಮ್ಯಾನ್ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಕಡೆ ಸಂಗೀತ, ಮತ್ತೊಂದು ಕಡೆ ವಿನಯ್ ಅವರು. ಸೊ ಇಬ್ಬರಲ್ಲಿ ಯಾರು ವಿನ್ ಆಗ್ತಾರೆ ಅಂತೇಳಿ ಬಿಗ್ ಬಾಸ್ ಅವರೇ ಇಂಡೈರೆಕ್ಟಾಗಿ ಆ ಪ್ರೋಮೋದಲ್ಲಿ ಹಾಕಿದ್ದಾರೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ವೀಕ್ಷಕರೇ, ನಾನು ನೋಡ್ದಂಗೆ ವಿನಯ್ ಗೌಡ ಅವರು ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಹಾಗೆ ಸಂಗೀತ ಅವರು ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಇಬ್ಬರಿಗೂ ಕೂಡ ಹ್ಯೂಜ್ ಫ್ಯಾನ್ಸ್ ಇದ್ದಾರೆ. ಒಬ್ಬರನ್ನ ಹೊಗಳಿದ್ರೆ ಮತ್ತೊಬ್ಬರು ಬೈತಾರೆ, ಮತ್ತೊಬ್ಬರನ್ನ ಹೊಗಳಿದ್ರೆ ಇನ್ನೊಬ್ಬರು ಬಕೆಟ್ ಹಿಡಿತಿದ್ಯಾ ಅಂತ ಹೇಳ್ತಾರೆ. ಸೊ ಇವರಿಬ್ಬರನ್ನ ನಾನು ಈ ವಿಡಿಯೋದಲ್ಲಿ ರಿವ್ಯೂ ಮಾಡೋದಕ್ಕೆ, ಅಂದರೆ ಯಾರು ಗೆಲ್ಬೋದು ಅಂತ ಹೇಳ್ತಾ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆದರೂ ಕೂಡ ಯಾರು ಗೆಲ್ತಾರೆ, ಯಾರಿಗೆ ಪಾಸಿಬಿಲಿಟಿ ಜಾಸ್ತಿ ಇದೆ ಆ ಒಂದು ಟ್ರೋಫಿಯನ್ನು ತೆಗೆದುಕೊಳ್ಳೋದಕ್ಕೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಪ್ರಾಪರಾಗಿ ಹೇಳ್ತಾ ಹೋಗ್ತೀನಿ. ಸಂಗೀತ ಮತ್ತು ವಿನಯ್ ಗೌಡ ಅವರ ಇಬ್ಬರ ಒಂದು 100 ದಿನದ ಜರ್ನಿಯನ್ನು ತೆಗೆದುಕೊಳ್ಳೋಣ. ಒಂದು ಕಡೆ ಸಂಗೀತ, ಮತ್ತೊಂದು ಕಡೆ ವಿನಯ್ ಅವರು. ಇವರಿಬ್ಬರು ಕೂಡ ಆಪೋಸಿಟ್ ಆಗಿ ನಿಂತ್ಕೊಂಡಿದ್ದಾರೆ. ಇಬ್ಬರು ಕೂಡ ಸರಿಸಮನಾಗಿ ಒಂದು ಟಾಸ್ಕ್ಗಳನ್ನು ಆಡಿರ್ಬೋದು, ಅಲ್ಲಿರುವಂತಹ ಸ್ಪರ್ಧಿಗಳ ಜೊತೆಗೆ ಮಾತನಾಡಿದಾಗಿರ್ಬೋದು, ಜಗಳವನ್ನು ಆಡಿರೋದು ಅಥವಾ ಟಾಸ್ಕ್ಗಳನ್ನು ಆಡಿರೋದು ಎಲ್ಲವೂ ಕೂಡ ಇಬ್ಬರು ಕೂಡ ಈಕ್ವಲ್ ಆಗಿ ಆಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೆ ಬಳೆಗಳ ವಿಚಾರದಲ್ಲಿ ವಿನಯ್ ಗೌಡ ಅವರನ್ನ ಕೆಳಗೆ ಹಾಕಲಾಯಿತು, ಸಂಗೀತ ಅವರು ಮೇಲುಗೈಯನ್ನು ಸಾಧಿಸಿದ್ರು. ಅದು ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಟಾಸ್ಕ್ ಆಡುವಾಗ ಜಗಳ ಆಗುತ್ತೆ, ಆ ಜಗಳದಿಂದ ಸಂಗೀತ ಅವ್ರಿಗೆ ಗೆಲುವು ಸಿಗುತ್ತೆ. ಕೊನೆಗೆ ಸಂಗೀತ ಅವರ ಪರವಾಗಿ ಇಡೀ ಕರ್ನಾಟಕದ ಜನರು ಮಾತನಾಡ್ತಾರೆ. ಅದಾದ ಮೇಲೆ ವಿನಯ್ ಮತ್ತು ಸಂಗೀತ ಅವರು ಯಾವಾಗಲೂ ಕೂಡ ಆಪೋಸಿಟಾಗೆ ಆಡ್ತಾರೆ. ಪ್ರತಿಯೊಂದು ಟಾಸ್ಕ್ಗಳು ಕೂಡ ರದ್ದಾಗ್ತವೆ, ಇಲ್ಲಾಂದರೆ ಸಂಗೀತ ಅವರು ವಿನ್ ಆಗ್ತಿದ್ರು. ಆದರೆ ಇನ್ನೊಂದು ಸಲ ಬಿಗ್ ಬಾಸ್ ಅವರು ಸಂಗೀತ ಅವ್ರನ್ನ ವಿನಯ್ ಅವರ ಟೀಮ್ಗೆ ಕಳಿಸ್ತಾರೆ. ಸೊ ಆವಾಗ ವಿನಯ್ ಅವರು ಸಂಗೀತ ಅವರು ಇಬ್ಬರು ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ತಾರೆ. ಕಾರ್ತಿಕ್ ಅವ್ರ ಕಡೆ ಮೆಚುರಿಟಿ ಕಾಣಿಸ್ತಿಲ್ಲ, ವಿನಯ್ ಗೌಡ ಹತ್ರ ಮೆಚುರಿಟಿ ಕಾಣಿಸ್ತಿದೆ ಅಂತೇಳಿ ಸಂಗೀತ ಅವರು ಹೊಗಳಿದ್ರು. ಅದಾದ ಮೇಲೆ ಅಗೇನ್ ವಿನಯ್ ಅವ್ರ ಜೊತೆಗೆ ಜಗಳ ಆಡ್ತಿದ್ದಾರೆ. ಇಬ್ಬರ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಾಂಟ್ರಿಬ್ಯೂಷನ್ ಈಕ್ವಲ್ ಆಗಿದೆ. ಸೊ ಇವರಿಬ್ಬರಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಗೆಲ್ಲೋದು ಯಾರು ಅಂತ. ಒಂದು ಕಡೆ ಇಷ್ಟು ವರ್ಷದಲ್ಲಿ ಒಂದೇ ಒಂದು ಹೆಣ್ಣು ಮಗಳು ಗೆದ್ದಿದ್ದಾರೆ, ಅದು ಶ್ರುತಿ ಅವರು, ನಿಮಗೆಲ್ಲ ಗೊತ್ತಿದೆ. ಆದರೆ ಬಿಗ್ ಬಾಸ್ ಸೀಸನಲ್ಲಿ ಅಗೇನ್ ಈ ಒಂದು 10th ಸೀಸನ್ನಲ್ಲಿ ತುಕಾಲಿ ಸಂತೋಷ್ ಅವರು ಹೇಳಿದರು ಈ ಒಂದು ಸೀಸನನ್ನು ಗೆಲ್ಲೋದು ಒಂದು ಹೆಣ್ಣು ಮಗಳು ಅಂತ. ಸೊ ಆಗಿರುವಾಗ ಸಂಗೀತ ಅವರೇ ಗೆಲ್ಲೋದಕ್ಕೆ 99% ಪಾಸಿಬಲ್ ಇದೆ ಈ ಒಂದು ಕ್ರೈಟೀರಿಯಾವನ್ನು ತೆಗೆದುಕೊಂಡ್ರೆ. ಅದು ಬಿಟ್ಟು ಇಲ್ಲ, ಎಲ್ಲ ಪರ್ಫಾರ್ಮೆನ್ಸನ್ನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಅಗ್ರೆಷನ್ನು ಅಥವಾ ಎಮೋಷ್ನಲ್ಲು, ಅಲ್ಲಿರೋ ಸ್ಪರ್ಧಿಗಳ ಜೊತೆಗೆ ಒಡನಾಟ ಎಲ್ಲದನ್ನು ಕೂಡ ಕಂಪೇರ್ ಮಾಡ್ತಾ ಬಂದರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸ್ಕೊಂಡಿರುವಂಥ ವಿನಯ್ ಗೌಡ ಅವರು ಕೂಡ ಇದ್ದಾರೆ. ಇವರ ಒಂದು ಕ್ರೈಟೀರಿಯಾ ಅಂದರೆ ಎಲ್ಲೂ ಕೂಡ ಅವರ ಒಂದು ವ್ಯಕ್ತಿತ್ವ ಬದಲಾಗಲಿಲ್ಲ, ಎಲ್ಲೂ ಕೂಡ ಅವರು ಫ್ಲಿಪ್ ಆಗಲಿಲ್ಲ. ಸೊ ಆ ಒಂದು ರೀಸನ್ಗೋಸ್ಕರನೂ ಕೂಡ ವಿನಯ್ ಗೌಡ ಅವ್ರನ್ನ ಸೀಸನ್ 10 ಒಂದು ಟ್ರೋಫಿ ಗೆಲ್ಲೋಕ್ಕೆ ಅರ್ಹತೆ ಇದೆ ಅಂತ ಹೇಳ್ಬೋದು. ಇವರಿಬ್ಬರು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಇಬ್ಬರಲ್ಲೂ ಕೂಡ ಟ್ರೋಫಿ ಗೆಲ್ಲುವಂತಹ ಒಂದು ಛಲ ಇದೆ. ಇಬ್ಬರಿಗೂ ಕೂಡ ಟ್ರೋಫಿ ಒಂದು ಥರದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ದಿನದಲ್ಲಿ ಸೋಲನ್ನು ಕಂಡಂತಹ ಸಂಗೀತ ಟ್ರೋಫಿ ನಿಜವಾಗ್ಲೂ ಕೂಡ ಅವರಿಗೆ ಜಯವನ್ನು ತಂದುಕೊಡುತ್ತೆ ಅಂತ ಅವರು ಭಾವಿಸಿದ್ದಾರೆ. ಇನ್ನೊಂದು ಕಡೆ ನನ್ನ ಮಗನಿಗೋಸ್ಕರ ನಾನು ಈ ಒಂದು ಟ್ರೋಫಿಯನ್ನು ಗೆಲ್ಲಬೇಕು, ನಾನು ಸೋಲನ್ನು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಅದು ನನ್ನ ಮಗನ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ಮತ್ತೊಂದು ಕಡೆ ವಿನಯ್ ಗೌಡ ಅವರು ಆ ಒಂದು ಟ್ರೋಫಿಯ ಬಗ್ಗೆ ಹೇಳ್ತಾರೆ. ಸೊ ಸದ್ಯ ಇಬ್ಬರು ಸ್ಟ್ರಾಂಗ್ ಕಂಟೆಸ್ಟೆಂಟ್. ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ಪಾಸಿಬಿಲಿಟಿ ಒಂದು ಕಡೆ ವಿನಯ್ ಗೌಡ ಅವರು, ಮತ್ತೊಂದು ಕಡೆ ಸಂಗೀತ ಅವರು. ಇವರಿಬ್ಬರು ಕೂಡ 50-50ನಲ್ಲಿದ್ದಾರೆ. ಯಾರಿಗೆ 1% ಜಾಸ್ತಿ ಬಂದರೂ ಕೂಡ ಗೆಲ್ಲುವಂತಹ ಸಾಧ್ಯತೆಗಳಿದೆ. ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಟ್ರೋಫಿಯನ್ನು ಗೆಲ್ಲಬೇಕು ಅಂತ ಹೇಳಿ. ಇನ್ ಕೇಸ್ ವಿನಯ್ ಗೌಡ ಅವರು ಗೆಲ್ಲಬೇಕು ಅಂತ ಅನ್ಸಿದ್ರೆ ಯಾಕೆ ಗೆಲ್ಲಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ಸಂಗೀತ ಅವ್ರು ಗೆಲ್ಲಬೇಕು ಅಂತಂದರೆ ಇಂಥ ಪರ್ಟಿಕ್ಯುಲರ್ ರೀಸನ್ಗೋಸ್ಕರ ಸಂಗೀತ ಅವ್ರು ಗೆಲ್ಲಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ.
ಸದ್ಯ ಇಬ್ಬರು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಇಬ್ರಿಗೂ ಕೂಡ 50-50 ಇದೆ, ಇಬ್ಬರಲ್ಲೂ ಕೂಡ ಒಳ್ಳೆ ಪೊಟೆನ್ಷಿಯಲ್ ಇದೆ. ಸೊ ಇಬ್ಬರು ಕೂಡ ಗೆಲ್ಲುವಂಥ ಕ್ಯಾಂಡಿಡೇಟ್. ಆದರೆ ಯಾರಿಗೆ ಲಕ್ ಹಾಗೆ ಅವರು ನಡೆದುಕೊಂಡು ಬಂದಂತಹ ಹಾದಿ, ಆ ಒಂದು ಪರಿಶ್ರಮ ಯಾರ್ದು ಅತಿ ಹೆಚ್ಚಿದೆ ಅವರು ವಿನ್ ಆಗ್ತಾರೆ. ಸದ್ಯ ಇಬ್ಬರಲ್ಲಿ ಯಾರು ಬೇಕಾದರೂ ವಿನ್ ಆಗ್ಬೋದು ಅಥವಾ ಯಾರು ಬೇಕಾದರೂ ಸೋಲ್ಬೋದು ಅಥವಾ ಇಬ್ಬರು ವಿನ್ ಆಗದಲ್ಲೇ ಇರ್ಬೋದು. ಸೊ ಹೇಳೋದಕ್ಕೆ ಆಗೋದಿಲ್ಲ, ಎಲ್ಲದೂ ಕೂಡ ಲಕ್ ಆ್ಯಂಡ್ ಎಫರ್ಟ್ ಎರಡೂ ಕೂಡ ಮಿಂಗಲ್ ಆಗಿರುತ್ತೆ. ಸದ್ಯ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ಹಾಗೆ ವೀಕ್ಷಕರೇ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.